ರಾಜ್ಯದೆಲ್ಲೆಡೆ ಬಿಸಿಲ ಧಗೆ ಬೆಂಕಿಯಂತೆ ಸುಡ್ತಾ ಇದೆ. ಜನರು ಮನೆಯಿಂದ ಹೊರಗೆ ಕಾಲಿಡೋಕ್ಕೂ ಭಯ ಪಡುವಂತಾಗಿದೆ. ಉತ್ತರ ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ಗೆ ಏರಿದ್ದು ನಾನಾ ರೋಗ ರುಜಿನಗಳು ಕಾಣಿಸಿಕೊಳ್ತಾ ಇದೆ. ನೆಲ ಕಾದ ಕುಲುಮೆಯಾಗಿದೆ. ಹೆಜ್ಜೆ ಇಟ್ಟಲ್ಲೆಲ್ಲ ಕೆಂಡದಂತಹ ಅನುಭವ. ಬಿಸಿ ಗಾಳಿ ಮೈ ಸುಡ್ತಾ ಇದ್ರೆ ಒಣಗಾಳಿ ಉಸಿರು ಬಿಗಿ ಹಿಡಿಯುವಂತಾಗಿಸಿದೆ. ಸೂರ್ಯನ ರೌದ್ರ ರೂಪಕ್ಕೆ ಜನ ವಿಲವಿಲ ಅಂತಿದ್ದಾರೆ. ಬಿಸಿಲ ಬೇಗೆಯಿಂದ ಕೊತ ಕೊತ ಅಂತಿದೆ ಬಾಗಲಕೋಟೆ. ಹೌದು, ಬಾಗಲಕೋಟೆ ಜನರಿಗೆ ಕೆಂಡದ ಮೇಲೆ ವಾಸಿಸ್ತಾ ಇರುವ ಅನುಭವ ಆಗ್ತಾ ಇದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಸೂರ್ಯನಿಗೆ ಮುಖ ಕೊಡೋದಕ್ಕೆ ಆಗದೆ ಜನ ಒದ್ದಾಡ್ತಾ ಇದ್ದಾರೆ. ಮನೆಯಿಂದ ಆಚೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಏನು ಬಾಗಲಕೋಟೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗ್ತಾ ಇರುವಂತದ್ದು. ಈಗಾಗಲೇ 37ರ ಗಡಿಯನ್ನು ದಾಟಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಇದರಿಂದ ಜನರು ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯ ಪಡುವಂತ ವಾತಾವರಣ ಆಗಿದೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಇಲ್ಲಿ ಜನದಟ್ಟಣೆ ಭಾರಿ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ರಸ್ತೆಯಲ್ಲಿ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಓಡಾಡ್ತಾ ಇಲ್ಲ. ಜನರು ಕೂಡ ತುಂಬಾನೇ ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಾ ಇರುವಂತದ್ದು. ಬಿಸಿ ಗಾಳಿಗೆ ಹೈರಾಣಾದ ಜನ ತಂಪಾದ ನೀರಲ್ಲಿ ಮಣ್ಣಿನ ಮಡಿಕೆ ಖರೀದಿಯಲ್ಲಿ ತೊಡಗಿದ್ದಾರೆ. ಕೆಲವರು ತಂಪು ಪಾನೀಯ, ಕಲ್ಲಂಗಡಿ, ಎಳನೀರಿನ ಮೊರೆ ಹೋಗ್ತಾ ಇದ್ದಾರೆ. ಈ ವರ್ಷ ಬಾಗಲಕೋಟೆಗೆ ಏನಾಗ್ಯದಪ್ಪ ಅಂತಂದ್ರೆ ಮನೆಯಿಂದ ಹೊರಗೆ ಕಾಲಿಟ್ರೆ ನಾವು ಬೆಂಕಿ ಮುಂದೆ ಕೂತ್ಕೋತೀವಲ್ಲ ಅಂಥ ಒಂದು ಪರಿಸ್ಥಿತಿ ವಾತಾವರಣ ಇಲ್ಲಿ ಬಾಗಲಕೋಟೆಯಲ್ಲಿ ಪ್ರತಿದಿನವೂ ಹೆಚ್ಚಾಗತ್ತೆ. ಹೋದ ವರ್ಷ ಮಾರ್ಚ್ 2ನೇ ವಾರದೊಳಗೆ ಇಷ್ಟೊಂದು ಬಿಸಿಲು ಇರಲಿಲ್ಲ. ಈ ವರ್ಷ ಯಾಕೋ ಸಿಕ್ಕಾಪಟ್ಟೆ ಬಿಸಿಲು ಅದ. ಬಿಸಿಲ ಝಳಕ್ಕೆ ನಲುಗಿದ ರಾಯಚೂರಿನ ಜನ. ರಾಯಚೂರಂತೂ ಸೂರ್ಯನ ತವರೂರಾದಂತಾಗಿದೆ. ಬಿಸಿಲ ಝಳಕ್ಕೆ ಜನರು ನಲುಗಿ ಹೋಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದು ಜನ ಹೈರಾಣಾಗಿದ್ದಾರೆ. ಬಿಸಿಲು ನೋಡು ಅಂತ ಕರೆಸ್ಕೊಳ್ಳೋ ರಾಯಚೂರಿನಲ್ಲಿ ದಿನೇ ದಿನೇ ಜನರು ಬಿಸಿಲಿನ ಬೇಗೆಗೆ ಹೈರಾಣಾಗಿ ಹೋಗ್ತಾ ಇದ್ದಾರೆ. 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಬೇಸಿಗೆ ಆರಂಭದಲ್ಲೇ ಇಷ್ಟರ ಮಟ್ಟಿಗೆ ಬಿಸಿಲು ಅಂತಂದ್ರೆ ಮುಂದೆ ಯಾವ ರೀತಿ ಅನ್ನುವಂಥದ್ದು. ಮಕ್ಕಳ ಮರಿಯನ್ನ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಬರುವಂತ ಜನರು ಕೂಡ ಒಂದ್ ಕಡೆ ಮಕ್ಕಳಿಗೂ ಕೂಡ ಹೊದಿಕೆಯನ್ನು ಹಾಕಿ ಕರೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಬದಿಯಲ್ಲಿ ನಿಮ್ಗೆ ತೋರಿಸ್ತೀನಿ. ರುದ್ರೊಬ್ರು ನೆರಳನ್ನ ಹರಿಸಿ ಫುಟ್ಪಾತ್ ಮೇಲೆ ಮಲಗಿರುವಂತ ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೂರ್ಯ ಹುಟ್ಟುತ್ತಲೇ ಉರಿ ಬಿಸಿಲು. ಸೂರ್ಯ ಮುಳುಗುವಾಗಲೂ ಕೆಂಡದಂತಹ ತಾಪಮಾನ ಇದ್ದು ಇಡೀ ರಾಯಚೂರು ಧಗಧಗಿಸ್ತಾ ಇದೆ. ಸಿಗ್ನಲ್ನಲ್ಲಿ, ಸರ್ಕಲ್ನಲ್ಲಿ ಜಿಲ್ಲಾಡಳಿತ ಶೆಲ್ಟರ್ ನಿರ್ಮಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಪ್ರಾರಂಭದಾಗಿ ಈ ರೀತಿ ಬಿಸಿಲಿದ್ರೆ ಇನ್ನು ಮುಂದ್ಗಡೆ ಹೆಂಗಂತ ಹೇಳಿ ನಮ್ದು ಆಲೋಚನೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಇರ್ಬೋದು, ಈಗಾಗಲೇ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಟ್ರಾಫಿಕಲ್ಲಿ ಮೊದಲು ಒಂದು ಜಿಲ್ಲಾಡಳಿತ ವತಿಯಿಂದ ಮೊದಲು ಗ್ರೀನ್ ಮ್ಯಾಟ್ ಹಾಕೋದಾಗಬೇಕು. ಇದು ಬೇಸಿಗೆ ಆರಂಭ ಅಷ್ಟೇ. ಇನ್ನು 2 ತಿಂಗಳು ಬೇಸಿಗೆ ಕಾಲ ಇದ್ದು ಸೂರ್ಯನ ಪ್ರತಾಪ ಅದೆಷ್ಟರ ಮಟ್ಟಿಗೆ ಇರುತ್ತೋ. ರಾಯಚೂರಿನಿಂದ ಭೀಮೇಶ್ ಜೊತೆ ರವಿಮುಖಿ, TV9 ಬಾಗಲಕೋಟೆ.